ಸೊ ಈ ಕಡೆ ಕೇಳಿಸ್ಕೊಂಡ್ರೆ ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊಬೇಕು. ಇದನ್ನ ದಿಡ್ಡಿ ಬಾಗಿಲು ಅಂತ ಹೇಳ್ತಾರೆ. ಏನಂತಾರೆ? ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು ವರ್ಷಗಳ ಹಿಂದೆ, ಇದು ನಿನ್ನೆ ಮೊನ್ನೆ ಕಟ್ಟಿರೋದಲ್ಲ, ಸುಮಾರು ವರ್ಷ. ಸಂಗೊಳ್ಳಿ ರಾಯಣ್ಣ ಹೇಳಿದಲ್ಲ, ಎಷ್ಟು ವರ್ಷದಿಂದ ಬದುಕಿದ್ದ ಸಂಗೊಳ್ಳಿ ರಾಯಣ್ಣ, ಅದಕ್ಕಿಂತ ಹಿಂದೆ ಕಟ್ಟಿದ್ರು. ಅದಕ್ಕಿಂತ ಹಿಂದೆ ಕಟ್ಟಿದ್ದು. ಈ ಬಾಗಿಲ ಮೂಲಕ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ರು. ಇದು ಒಂದು ಕೋಟೆಯಲ್ಲಿ ಬರುವಂತಹ ಒಂದು ಪ್ರಕಾರ. ಇಲ್ಲಿ ಸುತ್ತಲೂ ಕೋಟೆ ಇತ್ತು, ಅದಕ್ಕೋಸ್ಕರ ಕೋಟೆ ಅಂತ ಹೇಳ್ತೀವಿ. ಹೌದಾ? ಇದು ಕೋಟೆ ಅಂತ ಹೇಳ್ತೀವಿ. ಈ ಕೋಟೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ಕಲ್ಲುಗಳನ್ನ ಜೋಡಿಸಿ ಒಂದಕ್ಕೂ ಕಲ್ಲು ಜೋಡಿಸ್ತಾ ಇದ್ರು. ಅವಾಗ ಸಿಮೆಂಟ್ ಇದ್ದಿಲ್ಲ. ಈಗೆಲ್ಲ ಇದು ಸಿಮೆಂಟ್ ಮಾಡಿದ್ರು. ಇದು ಸಿಮೆಂಟಿಗೆ ಆಯಸ್ಸು 30-40 ವರ್ಷ ಅಷ್ಟೇ. ಅವಾಗ ಗಾರೆ ಅಂತೇಳಿ ಬಳಸ್ತಾ ಇದ್ರು. ಗಾರೆ ಜೊತೆಗೆ ಒಂದು ಟೆಕ್ನಿಕ್, ತಂತ್ರಜ್ಞಾನವನ್ನ ಬಳಸ್ತಾ ಇದ್ರು. ಅಲ್ಲೆಲ್ಲೂ ಕಬ್ಬಣ ಹಾಕಿಲ್ಲ. ಎಲ್ಲ ನೋಡ್ರಿ, ಮೇಲೆ ಕಮಾನ್ ಮಾಡೋದಲ್ಲ, ಎಲ್ಲೂ ಕಬ್ಬಣ ಇಲ್ಲ, ಒಂದು ಚೂರು ಕಬ್ಬಣವನ್ನ ಬಳಸಿಲ್ಲ. ಬರೀ ಕಲ್ಲಿಂದ ಕಟ್ಟಿರುವಂತದ್ದು. ನಾವು ಬುದ್ಧಿವಂತರು ಅಂತ ಹೇಳ್ತೀವಿ, ನಮ್ಮ ಅಜ್ಜ ಮುತ್ತಜ್ಜರು ನಮ್ಗಿಂತ ಬುದ್ಧಿವಂತರಿದ್ರು. ಈಗೆಲ್ಲ ಟೆಕ್ನಾಲಜಿ ಬಳಸ್ಕೊಂಡು ನಾವು ಮಾಡ್ತೀವಿ. ಅವ್ರು ಟೆಕ್ನಾಲಜಿ ಇಲ್ಲದೆ ಇದ್ದ ಕಾಲದಲ್ಲಿ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾರೆ. ಏನು ಉಪಯೋಗಿಸ್ಕೊಂಡು? ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಏನೇ ಧನುಷ್ ಭುವನ ನಾನು ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೆಲ್ಸ್ಕೊಬೇಕು. ಒಂದು ಕಲ್ಲುಗಳನ್ನ ಇನ್ನೊಂದು ಕಲ್ಲುಗಳನ್ನ ಏನ್ ಮಾಡ್ತಾ ಇದ್ರು? ಇಂಟರ್ಲಾಕ್ ಮಾಡ್ತಾ ಇದ್ರು. ಅದು ಹೆಂಗ್ ಇಂಟರ್ಲಾಕ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲೇ ಕಡೆ ತೋರಿಸ್ತೀನಿ. ಇಲ್ಲಿ ಕಮಾನ್ ಇದೆ, ಇಲ್ಲಿ ಇದು ಸುಮಾರು ದೊಡ್ಡದಿದೆ. ಇಷ್ಟು ಜಾಗದಲ್ಲಿ ಈ ಕಮಾನ್ ನಿರ್ಮಾಣ ಮಾಡ್ಬೇಕಾದ್ರೆ ಒಂದು ಕಲ್ಲುಗಳನ್ನ ಚೂಪಾಗಿರುವಂತ ಕಲ್ಲುಗಳನ್ನ ಕೆಳ ಮಾಡಿ ಮೇಲಿನ ಕಲ್ಲುಗಳನ್ನ ಜೋಡಿಸ್ತಾ ಇದ್ರು. ಹೆಂಗೆ? ಚೂಪಾಗಿರುವ ಕಲ್ಲುಗಳು ಅದ್ರ ಪಕ್ಕ ಜೋಡಿಸಿ, ಅಲ್ಲಿ ನೋಡಿ ಕೆಳಗಡೆ ಬಂದಿರುವಂತ ಕಲ್ಲುಗಳು ಚೂಪಿದಾವೆ, ಮೇಲೋಗ್ತಾ ದಪ್ಪ ಇದೆ. ಈ ತರ ಏನ್ ಮಾಡ್ತಾ ಇದ್ರು? ನೀಟ ಒಂದಕ್ಕೊಂದಕ್ಕೆ ಜೋಡಿಸಿ ಸಿಕ್ಸ್ತಾ ಇದ್ರು. ಇದ್ರ ಮೇಲೆಲ್ಲ ಹತ್ಕೊಂಡು ಕುಳಿತಾ ಇದ್ರು. ಅಲ್ಲಿ ಮೇಲೆ ಪಿರಂಗಿಗಳು, ಬದ್ದು ಗುಂಡುಗಳನ್ನ ಇಟ್ಕೊಂಡು ಯಾರಾದ್ರೂ ಶತ್ರುಗಳು ಬಂದ್ರೆ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಮತ್ತೆ ಸುತ್ತಲೂ ನೋಡೋದಕ್ಕೆ ಇದನ್ನ ಬಳಸ್ಕೊಳ್ತಾ ಇದ್ರು. ಇದು ಒಂದು ತಂತ್ರಜ್ಞಾನ, ಟೆಕ್ನಾಲಜಿ. ಇದು ಅವಾಗಿನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು. ಹೊನ್ನಾಳಲ್ಲಿ ಯಾವ್ದಾದ್ರು ಕೆಲವು ವಸ್ತುಗಳಿದ್ರೆ, ಒಂದು ಮಠ ಕರ್ಕೊಂಡೋಗಿದ್ದಲ್ಲಿ ನಿಮ್ಮನ್ನ, ಮಠ ಬಿಟ್ರೆ ದಿಡ್ಡಿ ಬಾಗ್ಲು ಅಂತ ಕೇಳಿ. ಇದಕ್ಕೆ ದಿಡ್ಡಿ ಬಾಗ್ಲು. ಎಷ್ಟೇ ಹೊಳೆ ಬಂದ್ರು ಏನೇ ಬಂದ್ರು ಇದು ಏನೂ ಆಗಿಲ್ಲ, ಜುಪ್ ಬಂದಿಲ್ಲ. ಅಷ್ಟು ಕಾಲದಿಂದನೂ ಇದೆ. ನೀಟಾಗಿ ಡೆಕೋರೇಟ್ ಮಾಡಿ, ಇಲ್ಲೇನ್ ಕಲ್ಲುಗಳು ಬೀಳ್ತದವಲ್ಲ, ಇವನ್ ಬೀಳ್ದಂಗೆ ವ್ಯವಸ್ಥಿತವಾಗಿ. ಇದು ಕಲ್ಲಾಕ್ ಬೀಳ್ತದೆ ಅಂದ್ರೆ ನಾವು ಮಾಡಿರೋ ಕೆಲಸಗಳ ಕಿತಾಪತಿಗೆ. ಅಲ್ಲಿ ಕಲ್ಲು ಬೇಕು ಅಂತೇಳಿ ಹೊಡೆದು ನಮ್ಮಲ್ಲಿ ಕೆಲವರು ಬೀಳ್ಸಿರೋ ಅಂತದ್ದು. ಅಲ್ಲೆಲ್ಲ ಹೊಡೆದು ಬೀಳ್ಸಿರೋ ಅಂತದ್ದು, ಅದಾಗೆ ಬಿದ್ದಿರೋದಲ್ಲ. ಅಷ್ಟು ನೀಟಾಗೆ ಜೋಡಿಸಿರ್ತೀವಿ. ಇನ್ನೂ ಕಾಲ ಇರುತ್ತೆ. ನಮ್ಮಂತ ಇರ್ತೀವಲ್ಲ ನಾವು ನೀವೆಲ್ಲ ಇರ್ತೀವಲ್ಲ ಕಿತಾಪತಿ ಮಾಡ್ತಾ ಹೋದ್ರೆ ಅದು ಬೀಳುತ್ತೆ. ಇದು ತುಂಬಾ ಆ ಕಡೆ ವಿಸ್ತರಣೆ ಇತ್ತು, ಈ ಕಡೆನೂ ಇತ್ತು. ಅವಾಗೆಲ್ಲ ಮದ್ದು ಗುಂಡುಗಳನ್ನೆಲ್ಲ ಆಡಿಸಿದ್ರು. ಏನು ಜುಪ್ ಅನ್ಬಾರ್ದು ಅಂತೇಳಿ ಸುಮಾರು ಒಂದು 5-6 ಅಡಿ ಅಗಲ. ಇದು 6 ಅಡಿ ಏನಿದೆ, ಆ ಕಡೆ ಹೋದ್ರೆ ಇದು ಜಾಸ್ತಿ ಅಡಿ ಅಗಲ ಇದೆ. ಅಷ್ಟು ಅಗಲದಲ್ಲಿ ಈ ಕೋಟೆಯ ನಿರ್ಮಾಣ ಆಗಿದೆ. ಕೋಟೆ ಅಂತಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡಂತ ಒಂದು ವ್ಯವಸ್ಥೆ. ಆ ಊರನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ. ಹೊನ್ನಾಳಿ ತಾಲೂಕಲ್ಲಿ ಕೆಲವು ಕಡೆ ಕೋಟೆ ಇದಾವೆ. ಅದರಲ್ಲಿ ಹೊನ್ನಾಳಿಯಲ್ಲಿರುವಂತ ಕೋಟೆ ತುಂಬಾ ಹಳೇದು. ಇಲ್ಲಿನ ಕೆಲಸ ಮಾಡ್ತಾ ಇದ್ದಂತ ಪಾಳೆಗಾರರು ಸುಮಾರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತಹ ಕೋಟೆಗಳು ಇಲ್ಲಿಂದ ಸುತ್ತಲೂ ಇರುತ್ತೆ, ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ಗೋಡೆಯನ್ನ ಎತ್ತರಕ್ಕೆ 5-6 ಅಡಿ 7 ಅಡಿ ಗೋಡೆಯನ್ನ ಕಟ್ಟಿರ್ತಾರೆ. ಅದ್ರ ಮೇಲೆ ಯಾರು ಹತ್ತಿ ಈ ಕಡೆ ಬಂದು ದಾಳಿ ಮಾಡಬಾರ್ದು ಅಂತೇಳಿ. ಯಾವುದೇ ಪ್ರಾಣಿಗಳು ನಮ್ಮ ಊರಿನೊಳಗಡೆಗೆ ದಾಳಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಸುತ್ತಲೂ ಕೋಟೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಈಗ ನಾವು ನಮ್ಮ ಊರುಗಳನ್ನ, ಪ್ರಾಂತ್ಯಗಳನ್ನ ದಂಡಕೋರರು, ದಾಳಿಕೋರರು ಸುಮ್ಮನೆ ದಾಳಿ ಮಾಡ್ತಾ ಇದ್ರು. ಅವರಿಂದ ರಕ್ಷಣೆಗೋಸ್ಕರ ಬೇರೆ ರಾಜ್ಯದವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರ, ರಕ್ಷಣೆ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಅಲ್ಲಲ್ಲಿ ಕೋಟೆಗಳನ್ನ ನಿರ್ಮಾಣ ಮಾಡಿಕೊಂಡು ರಕ್ಷಣೆಯನ್ನ ಮಾಡ್ತಾ ಇದ್ವಿ. ಹೊನ್ನಾಳಿಯಲ್ಲಿ ಈ ದಿಡ್ಡಿ ಬಾಗ್ಲು ಎಷ್ಟೇ ವರ್ಷ ಆದ್ರೂ
ತುಂಬಾ ಚೆನ್ನಾಗಿದೆ. ಇದನ್ನ ಇನ್ನೂ ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಇಲ್ಲೆಲ್ಲ ಓಡಾಡೋಕೆ ಸಮಸ್ಯೆ ಆಗತ್ತೆ ಅಂತೇಳಿ ಇಲ್ಲಿ ನವೀಕರಣ ಮಾಡಿದಾಗ ಕಲ್ಲನ್ನು ಹಾಕಿ ಸಿಮೆಂಟ್ ಹಾಕಿ ಮಾಡಿದ್ದಾರೆ. ಇದು ಕಲ್ಲು ಸಿಮೆಂಟ್ ಹಾಕಿ ಮಾಡಿರುವಂತದ್ದು. ಬಟ್ ಇಲ್ಲಿ ಕಲ್ಲಲ್ಲಿ ಎಷ್ಟೇ ವರ್ಷ ಆದ್ರೂ ಕಲ್ಲು ಮತ್ತೆ ಗಾರೆಗಳನ್ನ ಬಳಸ್ಕೊಂಡು ನೋಡಿರ್ಬೋದು, ಕೊಳ್ಳೆಲ್ಲ ತುಂಬಿರ್ಬೇಕ ಕಾಣಿಸುತ್ತೆ ಒಂದಕ್ಕೊಂದಕ್ಕೆ. ಹಾಗೆ ಒಂದು ಕಲ್ಲಿಗೆ ಇನ್ನೊಂದು ಕಲ್ಲಿಗೆ ಡಬ್ಬಿರು ಬೀಳಲ್ಲ. ಯಾಕೆ ಬೀಳಲ್ಲ? ಇಂಟರ್ಲಾಕ್ ಮಾಡಿರ್ತಾರೆ. ಒಳಗಡೆ ನೀಟಾಗಿ ಕೆತ್ತಿ ಒಂದಕ್ಕೊಂದಕ್ಕೂ 6 ಕಣ ಹಂಗ್ ಮಾಡಿರ್ತಾರೆ. ತೆಗಿಬೇಕಾದ್ರೆ ಒಂದ್ ಬೈ ಸ್ಟೆಪ್ ಬೈ ತಕ್ಕಾದ್ರೆ ಮಾತ್ರ ಹೊಡೆದೋಗ್ತೀವಿ. ಇದನ್ನೆಲ್ಲರೂ ಒಂದ್ ಕಲ್ ತೆಗೆದ್ರೆ ಪೂರ್ತಿ ಬೀಳಂಗೆ ವ್ಯವಸ್ಥೆಗಳು ಇರುತ್ತವೆ. ಈ ಟೆಕ್ನಾಲಜಿಯನ್ನ ಅವತ್ತಿನ ಕಾಲದಲ್ಲಿ ಬಳಸಿ ನಿರ್ಮಾಣ ಮಾಡಿದಂತಹ ದಿಡ್ಡಿ ಬಾಗಿಲು. ಯಾವ ಬಾಗಿಲು? ಡೋರ್ ಇರ್ತಿತ್ತು. ಡೋರ್ ಅನ್ನ ಹಾಕ್ತಾ ಇದ್ರು. ದೊಡ್ಡ ಡೋರ್, ಇಲ್ಲಿ ಒಂದು ದೊಡ್ಡ ಡೋರ್ ಇರ್ತಿತ್ತು. ಕದ ಹಾಕ್ತಾ ಇದ್ರು. ಬಾಗಿಲು ಅಂತೇಳಿ ನೋಡಿ, ಬಾಗಿಲು ಟೈಪ್ ಇದೆ ನಿಮ್ಮನೆಗೂ. ನಿಮ್ಮನೇಲಿ ಕೆಲವು ಬಾಗಿಲುಗಳನ್ನ ಇದೇ ಮಾಡಲ್ ಅಲ್ಲಿ ಮಾಡ್ತಾರೆ, ಇದೇ ತಂತ್ರಜ್ಞಾನದಲ್ಲಿ. ಇದಕ್ಕೋಸ್ಕರ ದಿಡ್ಡಿ ಬಾಗಿಲು ನೋಡಿದ್ರು. ಇದನ್ನ ಯಾವಾಗಾದ್ರೂ ಹೊನ್ನಾಳಿ ಬಂದ್ರೆ ಬಟ್ ಇದು ಏನು ಅಂತ ಗೊತ್ತಿದ್ದಿಲ್ಲ. ದಿನ ನೋಡ್ತೀವಿ, ಏನು ಅಂತ ಗೊತ್ತಿದ್ದಿಲ್ಲ. ಇವತ್ತೇ ಗೊತ್ತಾಗಿದ್ದು. ಏನಿದ್ದು? ಹೊನ್ನಾಳಿಯ ಕೋಟೆ ದಿಡ್ಡಿ ಬಾಗಿಲು. ಅಲ್ಲಿ ಕೆಳಗಡೆ ಒಂದು ಗುಡಿ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಅಂತೇಳಿ. ಅದು ಸಣ್ಣ ಗುಡಿ ಇದೆ. ಇಲ್ಲಿಂದ ಆ ಕಡೆಗೆ ಹೋದ್ರೆ ನಿಮಗೆಲ್ಲ ಅದು ಕಾಣಿಸುತ್ತಲ್ಲ. ಅದು ಯಾವ ನದಿ? ಅದು ಭದ್ರಾ ನದಿ. ತುಂಗಭದ್ರಾ ನದಿ. ಎಲ್ಲಿ ಹೋಗತ್ತಿ? ಅದರಲ್ಲಿ ಇದು ಬರುತ್ತೆ. ಹೆಂಗ ಹೋಗ್ಬೋದು ಫ್ರೀಯಾಗಿ? ಇದ್ರಾಗ ಆಡಿದ್ರೆ ಕರ್ಕೊಂಡೋಗತ್ತದ್ದು. ಹೆಂಗ್ ಕರ್ಕೊಂಡೋಗತ್ತೆ? ಅದ್ರಲ್ಲಿ ಹಾಡಿದ್ರೆ ಮುಳುಗಿ ಸತ್ತೋಗ್ಬಿಡ್ತೀಯ. ಹಂಗೆಲ್ಲ ನೀರಲ್ಲಿ ಆಡಕ್ ಹೋಗ್ಬಾರ್ದು. ಓಕೆ, ಇದು ದಿಡ್ಡಿ ಬಾಗಿಲು. ಅರ್ಥ ಆಯ್ತಲ್ಲ? ಏನಾದ್ರು ಡೌಟ್ ಇದೆಯಾ? ಎಲ್ಲ ಅರ್ಥ ಆಯ್ತಲ್ಲ? ಈಗ ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೆ? ಹೊನ್ನಾಳಿಯಲ್ಲಿ ಬಾಣಂತಿ ಗುಡಿ ಅಂತ ಹೇಳಿದೆ, ವಿಶೇಷವಾಗಿರುವಂತ ಗುಡಿ. ಅದ್ ನೋಡಿದ್ರೆ ನಮಗೂ ಆಶ್ಚರ್ಯ ಆಗುತ್ತೆ. ಅದಕ್ಕೆ ಯಾಕೆ ಬಾಣಂತಿ ಗುಡಿ ಅಂತ ಕರಿತಿದ್ರು ಅಂತೇಳಿ ನೋಡಂತೆ. ಹಿಂದಕ್ಕೆ ಹಂಗೆ ಯೂಟರ್ನ್ ತಗೊಳ್ರಿ. ಅಲ್ಲಿ ನಮ್ಮ ಶಿಷ್ಯರು ಇದ್ದಾರೆ, ನಮ್ಮ ಸ್ಟೂಡೆಂಟ್ ಅವ್ರು, ಪದ್ಮನಾಭ ನಾಡಿಗೆ ಅಂತೇಳಿ. ಕಟ್ಕೊಂಡಮ್ಮ ಸಾಕು. ಸೊ ಹೊನ್ನಾಳಿಯ ವಿಶೇಷವಾಗಿರುವಂತದ್ದು, ಉಳ್ಕೊಂಡಿರುವಂತದ್ದು ದಿಡ್ಡಿ ಬಾಗಿಲಿದು. ಅದು ದೇವಸ್ಥಾನ. ನಾವು ಎಲ್ಲೆಲ್ಲೋ ನೋಡ್ಲಿಕ್ಕೆ ಹೋಗಿರ್ತೀವಿ ಇತಿಹಾಸದಲ್ಲಿ, ಅದು ನಮ್ಮ ಸುತ್ತಮುತ್ತಲು ಇರೋದನ್ನೇ ನೋಡೋದಕ್ಕಾಗಲ್ಲ. ಇದು ಕಮಾನು, ಕಲ್ಲುಗಳನ್ನ ಜೋಡಿಸಿ ನೀಟಾಗಿ ಮಾಡಿರುವಂತದ್ದು. ಈ ತರದ ಕಮಾನುಗಳನ್ನ ಕಬ್ಬಣ ಬಳಸಿ ಈಗೆಲ್ಲ ಮಾಡ್ತೀವಿ. ಅವಾಗ ಕಬ್ಬಣ ಇಲ್ಲದೆ ಇದ್ರು, ಸಿಮೆಂಟ್ ಇಲ್ಲದೆ ಇದ್ರು, ಗಾರೆ ಮತ್ತೆ ಕಲ್ಲುಗಳನ್ನ ಬಳಸಿ ನಿರ್ಮಾಣ ಮಾಡಿರುವಂತಹ ದಿಡ್ಡಿ ಬಾಗಿಲು, ವಿಶೇಷವಾಗಿರುವಂತಹ ದಿಡ್ಡಿ ಬಾಗಿಲು ಹೊನ್ನಾಳಿಯಲ್ಲಿದೆ. ಇದನ್ನ ದೊಡ್ಡ ದೊಡ್ಡ ಕಲ್ಲುಗಳನ್ನ ಬಳಸಿ ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇದನ್ನ ಹಾಗೆ ಒಂಚೂರು ವ್ಯವಸ್ಥಿತವಾಗಿ ಇದು ಮಾಡಿದ್ರೆ, ಇಲ್ಲಿ ಒಂದು ಪಾರ್ಕ್ ಟೈಪ್ ಮಾಡಿದ್ರೆ, ಇಷ್ಟೆಲ್ಲ ಜಾಗ ಇದೆ. ಇಷ್ಟೆಲ್ಲ ಜಾಗವನ್ನ ಸ್ವಚ್ಛ ಮಾಡಿ ಈ ಹಿತಾಸಕ್ತಿಯಿಂದ ಇಷ್ಟು ಜಾಗವನ್ನ ಬಳಸ್ಕೊಂಡು ಸಣ್ಣ ಪಾರ್ಕ್ ಮಾಡಿದ್ರೆ ಇದು ಒಂದು ಪ್ರೇಕ್ಷಣೀಯ ಸ್ಥಳನೂ ಆಗುತ್ತೆ. ಹಾಗೆ ನದಿ ವಿಹಾರ ಮಾಡ್ಲಿಕ್ಕೆ ಒಂದಿಷ್ಟು ಜಾಗನೂ ಸಿಗುತ್ತೆ. ಆಸಕ್ತರು ಈ ಕಡೆ ಗಮನ ವಹಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಎಷ್ಟು ಗಲೀಜಿದೆ, ಬಟ್ ಇದನ್ನ ವ್ಯವಸ್ಥಿತವಾಗಿ ಜೋಡಿಸಿ ವ್ಯವಸ್ಥಿತವಾಗಿ ಅಪ್ಡೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ದಿಡ್ಡಿ ಬಾಗಿಲು. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.